ಶ್ರೀ ಶಂಕರ್ ಮಹಾರಾಜ್ ಲೀಲಾಮೃತ. ವಂದೇ ಶಂಕರ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಶ್ರೀ ಜಿ.ಕೆ. ಪ್ರಧಾನ್. ಶ್ರೀ ಗೋಪಾಲರಾವ್ ಖಂಡೆ ಪ್ರಧಾನ್ ರವರು ಇಂಗ್ಲೆಂಡ್ ಮತ್ತು ಜಪಾನ್ ದೇಶಗಳಲ್ಲಿ ಶ್ರೀ ಶಂಕರ್ ಮಹಾರಾಜರ ಮಹಿಮೆಯನ್ನು ಕುರಿತು ಪ್ರಚಾರ ಮಾಡಿದರು. ಒಂದು ವಿಧವಾಗಿ ಹೇಳಬೇಕೆಂದರೆ ಶ್ರೀ ಶಂಕರ ಮಹಾರಾಜರ ಅವತಾರ ಕಾರ್ಯವನ್ನು ಆಯಾ ದೇಶಗಳಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ಜಿ.ಕೆ. ಪ್ರಧಾನ್ ರವರನ್ನು ಸಾಧನವನ್ನಾಗಿ ಮಾಡಿಕೊಂಡರು. ಶ್ರೀ ಸಾಯಿಬಾಬಾ ಲೀಲೆಯನ್ನು ದಾಸಗಣು ಮಹಾರಾಜರು ತಮ್ಮ ಹರಿಕತೆಯ ಮೂಲಕ ಪ್ರಚಾರ ಮಾಡಿದಂತೆ ಶ್ರೀ ಶಂಕರ ಮಹಾರಾಜರು ಪ್ರಧಾನ್ ರನ್ನು ಉಪಯೋಗಿಸಿಕೊಂಡರು. ಪ್ರಧಾನ್ ಬಹಳ ಓದಿದ್ದನು. ಅವರು ಇಂಗ್ಲೆಂಡ್ ನಲ್ಲಿ ಓದಿದ್ದರಾದ್ದರಿಂದ ಯಾವಾಗಲೂ ಪಾಶ್ಚಾತ್ಯ ಉಡುಪುಗಳನ್ನು ಧರಿಸುತ್ತಿದ್ದರು. ತಮ್ಮ ಹೆಚ್ಚಿನ ಓದು ಮತ್ತು ವ್ಯಕ್ತಿತ್ವವನ್ನು ಕುರಿತು ಗರ್ವ ಪಡುತ್ತಿದ್ದರು. ಅವರು ಮೂಢನಂಬಿಕೆಯಿಂದಲೂ ಸನ್ಯಾಸಿಗಳೆಂದರೂ ಗುರುಗಳೆಂದರೂ ವಿರೋಧಿಸುತ್ತಿದ್ದರು. 1942ರಲ್ಲಿ ಪ್ರಧಾನ್ ರವರು ಸಸ್ವಗ್ ಮಾವಿ ಶುಗರ್ ಮಿಲ್ ನಲ್ಲಿ MD-ಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡುತ್ತಿದ್ದರು. ಆ ಮಾವಿ ಶುಗರ್ ಮಿಲ್ ಅಕ್ಲೂಜ್ ಎಂಬ ಹಳ್ಳಿಯಲ್ಲಿದೆ. ಅಲ್ಲಿ ಅತಿಥಿ ಗೃಹಗಳಾಗಲಿ ವಸತಿ ಗೃಹಗಳಾಗಲಿ ಇಲ್ಲ. ಒಂದು ಮನೆಯಲ್ಲಿ ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದರು. ಆ ಕೊಠಡಿಯ ಪಕ್ಕದಲ್ಲಿ ಶ್ರೀ ಶಂಕರ್ ಮಹಾರಾಜರು ಅವರ ಭಕ್ತರೊಡನೆ ಇದ್ದರು. ಅವರಿಗೆ ಉದ್ದವಾದ ತಲೆ ಕೂದಲು ಮತ್ತು ದಟ್ಟವಾದ ಗಡ್ಡವಿದ್ದಿತು. ಅವರು ಸದಾ ಸಿಗರೇಟ್ ಅನ್ನು ಸೇದುತ್ತಿದ್ದರು. ಅವರ ಭಕ್ತರೆಲ್ಲ ಬಡವರು. ಪ್ರಧಾನ್ಗೆ ಶ್ರೀ ಮಹಾರಾಜರನ್ನು ಕುರಿತು ತಿಳಿಯದು. ಅವರ ಗಲಾಟೆಯು ತಡೆಯಲಾರದಷ್ಟು ಜಾಸ್ತಿಯಾಗಿತ್ತು. ಕೊಠಡಿಯ ತುಂಬಾ ಸಿಗರೇಟಿನ ವಾಸನೆ. ಬ್ರಾಂದಿ ಕುಡಿಯುತ್ತಾ ಕೂಗುತ್ತಾ ಹೀಗೆ ಒಂದೇ ಸಮನೆ ಗಲಾಟೆ ಮಾಡುತ್ತಿದ್ದರು. ಈ ವಾತಾವರಣವು ಅವನಿಗೆ ಬಹಳ ಅಸಹ್ಯ ಮತ್ತು ಜಿಗುಪ್ಸೆಯನ್ನುಂಟು ಮಾಡುತ್ತಿತ್ತು. ಅವನ ರೂಮಿನ ಪಕ್ಕದಲ್ಲೇ ನಡೆಯುತ್ತಿದ್ದ ಈ ಗಲಾಟೆಯನ್ನು ಆತನಿಂದ ತಡೆಯಲಾಗುತ್ತಿರಲಿಲ್ಲ. ಈ ಗಲಾಟೆ ಹಗಲು ರಾತ್ರಿ ಕೂಡ ಸಾಗುತ್ತಿತ್ತು. ಅವರನ್ನು ಗಲಾಟೆ ನಿಲ್ಲಿಸಿರೆಂದು ಕೇಳದೆ ಎಷ್ಟೋ ಸಹನೆಯಿಂದ ಇರುತ್ತಿದ್ದನು. ಆದರೂ ಆ ಗಲಾಟೆಯು ದಿನದಿನಕ್ಕೂ ಹೆಚ್ಚಾಗುತ್ತಿರುತ್ತಿದ್ದರಿಂದ ತಾಳಲಾರದೆ ಊರನ್ನು ಬಿಟ್ಟು ಬೊಂಬಯಿಗೆ ಹೊರಟು ಬಂದನು. ಎಷ್ಟು ಹೊತ್ತಾದರೂ ಬಸ್ಸು ಬರುವ ಸುಳಿವೇ ಇಲ್ಲ. ಹೀಗೆ ತುಂಬಾ ಸಮಯ ಕಳೆದು ಹೋಯಿತು. ಅವನು ಬಹಳ ಸಂದಿಗ್ಧ ಸ್ಥಿತಿಯಲ್ಲಿ ಬಿದ್ದನು. ಬೊಂಬಯಿ ಸೇರಲು ಬಸ್ಸನ್ನು ಬಿಟ್ಟರೆ ಬೇರೆ ಮಾರ್ಗವೇ ಇರಲಿಲ್ಲ. ಆದರೆ ಅಷ್ಟರಲ್ಲೇ ಗಾಳಿಯ ಜೊತೆ ಮಳೆ ಹನಿಗಳು ಪ್ರಾರಂಭವಾದವು. ಆದರೆ ನದಿಯನ್ನು ದಾಟಿ ದಡ ಸೇರಿದರೆ ಬೊಂಬಯಿಯನ್ನು ಸೇರಬಹುದು ಎಂದುಕೊಂಡನು. ಇಷ್ಟರಲ್ಲೇ ಮಳೆಯು ಜೋರಾಗಿ ಗಾಳಿಯು ಭೀಕರವಾಗಿ ಬೀಸತೊಡಗಿತು. ಈ ಮಳೆಯಲ್ಲಿ ಯಾರು ದೋಣಿಯನ್ನು ನಡೆಸಲಾರರು. ಆದ್ದರಿಂದ ಆ ಮಾರ್ಗವು ಮುಚ್ಚಿಹೋಯಿತು. ಹಿಂತಿರುಗಿ ರೂಮಿಗೆ ಬರಲು ಇಷ್ಟವಿಲ್ಲ. ಆದ್ದರಿಂದ ಮಳೆಯಲ್ಲೇ ನೆನೆಯುತ್ತಾ ತನ್ನ ಬ್ಯಾಗಿನೊಡನೆ ಒಂದು ಮರದ ಕೆಳಗೆ ನಿಂತನೇ ಹೊರತು ತನ್ನ ರೂಮಿಗೆ ಮಾತ್ರ ಹೋಗಲಿಲ್ಲ. ಬೆಳಿಗ್ಗೆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಮೂಲಕ ತನಗೆ ಸಹಾಯ ಬೇಕಾಗಿದೆ ಎಂದು ಶುಗರ್ ಮಿಲ್ಗೆ ವರ್ತಮಾನವನ್ನು ಕಳುಹಿಸಿದನು. ಅಲ್ಲಿದ್ದ ಮ್ಯಾನೇಜರ್ ಡ್ರೈವರಿಗೆ ಹೇಳಿ ಪ್ರಧಾನ್ ರನ್ನು ಕರೆತರಲು ಹೇಳಿದರು. ಪ್ರಧಾನ್ ಒಂದು ಹಾಳು ಬಿದ್ದ ಗುಡಿಸಲಿನ ಬಳಿ ನಿಂತಿರುವುದನ್ನು ಕಂಡ ಡ್ರೈವರ್ ಪ್ರಧಾನ್ ರನ್ನು ಕರೆದುಕೊಂಡು ಬಂದನು. ರಾತ್ರಿಯೆಲ್ಲ ಮಳೆಯಲ್ಲಿ ನೆನೆದಿದ್ದರಿಂದ ಚಳಿಯಲ್ಲಿ ನಡುಗುತ್ತಿದ್ದನು. ಜ್ವರ ಕೂಡ ಬಂದಿತ್ತು. ಆಫೀಸ್ ಬಾಯ್ ಡಾಕ್ಟರ್ ರನ್ನು ಕರೆಸಿ ವೈದ್ಯ ಮಾಡಿಸಿದನು. ಜ್ವರವೇನೋ ಕಮ್ಮಿ ಆಯಿತು. ಆದರೆ ಮೈಕೈ ನೋವು. ರಾತ್ರಿಯೆಲ್ಲ ನಿದ್ದೆ ಇಲ್ಲದ್ದರಿಂದ ಕಣ್ಣುರಿಯುತ್ತಿತ್ತು. ಆದ್ದರಿಂದ ನಿದ್ರೆಯಲ್ಲಿ ಜಾರಿಕೊಂಡರು. ಆ ಸಮಯದಲ್ಲಿ ಶ್ರೀ ಮಹಾರಾಜರು ರೂಮಿನೊಳಗೆ ಹೆಜ್ಜೆಯನ್ನಿಟ್ಟು ಅವನನ್ನು ನೋಡಿ ಗಟ್ಟಿಯಾಗಿ ನಕ್ಕರು. ಆ ಶಬ್ದಕ್ಕೆ ಅವನು ಕಣ್ತೆರೆದು ನೋಡಿದನು. ಶ್ರೀ ಮಹಾರಾಜರು ಹಳೆಯ ಪ್ಯಾಂಟು ಮತ್ತು ಕೊಳಕಾದ ಅಂಗಿಯನ್ನು ಧರಿಸಿದ್ದರು. ಕ್ರೂರವಾಗಿ ಬಾಯಲ್ಲಿ ಉರಿಯುತ್ತಿರುವ ಸಿಗರೇಟು ಮತ್ತು ಕೈಯಲ್ಲಿ ಬ್ರಾಂದಿ ಸೀಸದೊಂದಿಗೆ ಅವನ ಎದುರಿಗೆ ನಿಂತಿದ್ದಾರೆ. ಅವರು ಪ್ರಧಾನ್ ರೊಂದಿಗೆ, ಪ್ರಧಾನ್, ಬೊಂಬಯಿಗೆ ಹೋಗಬೇಕೆಂದುಕೊಂಡೆಯಾ? ಆದರೆ ನನ್ನ ಕಣ್ಣು ತಪ್ಪಿಸಿಕೊಂಡು ಹೇಗೆ ಹೋಗುತ್ತೀಯಾ? ನಿನ್ನನ್ನು ಬಿಡುವೆನೆ ಎಂದರು. ಪ್ರಧಾನ್ಗೆ ತಡೆಯಲಾರದಂತಹ ಕೋಪ ಬಂದಿತು. ಮಹಾರಾಜರು ಅದನ್ನು ಲೆಕ್ಕಿಸದೆ ಅವನ ರೇಡಿಯೋ ಜೊತೆ ಆಡುತ್ತಿದ್ದರು. ಅದನ್ನು ನೋಡಿ ಪ್ರಧಾನ್ಗೆ ಕೋಪ ತಡೆಯಲಾಗಲಿಲ್ಲ. ಅದರ ಬಗ್ಗೆ ನಿನಗೇನಾದರೂ ಗೊತ್ತಾ? ಅದನ್ನು ಹಾಳು ಮಾಡಬೇಕೆಂದಿದ್ದೀಯಾ? ನಿನ್ನ ಆಕಾರ ಒಂದು ಯೋಗಿಯಂತೆ
ಮರೆತಂತೆ ಇದೆಯೇನು? ಈ ಅಮಾಯಕ ಪ್ರಜೆಗಳನ್ನು ನೋಡಿದರೆ ಬಹಳ ಪರಿತಾಪವಾಗಿದೆ ಎನ್ನುತ್ತಿದ್ದಂತೆಯೇ ಮ್ಯಾನೇಜರ್ ಆಸೀರ್ ಬಾಯ್ ಬಂದರು. ಅವನ ಮಾತನ್ನು ತಡೆದು, ಅವರನ್ನು ಹಾಗೆನ್ನಬೇಡ, ಅವರು ನಿಜವಾಗಿಯೂ ಒಬ್ಬ ದೊಡ್ಡ ಯೋಗಿ ಎಂದನು. ಅದಕ್ಕೆ ಪ್ರಧಾನ್, ಅಂತಹವರ ಬಗ್ಗೆ ಮಾತನಾಡಿದರೂ ಸಹ ಸಮಯ ವ್ಯರ್ಥ ಮಾಡಿದಂತಾಗುವುದು. ಇಂತಹ ಅಸತ್ಯ ಯೋಗಿಗಳನ್ನು ಎಷ್ಟೋ ಜನರನ್ನು ನೋಡಿದ್ದೇನೆ ಎಂದನು. ಅಷ್ಟರಲ್ಲಿ ಶ್ರೀ ಮಹಾರಾಜರು ಆಶೀರ್ ಬಾಯಿಯನ್ನು ಒಂದು ಬೆಳ್ಳಿ ಲೋಟ ತರಲು ಹೇಳಿದರು. ಅದರಲ್ಲಿ ಬ್ರಾಂದಿ ಹಾಕಿ ಗುಟುಗುಟು ಕುಡಿದರು. ವಿಚಿತ್ರ, ಆಶೀರ್ ಬಾಯಿ ತೂಗುತ್ತಾ ಮತ್ತಿನಿಂದ ತೂರಾಡುತ್ತಿದ್ದನು. ಬಾಯಿಯಿಂದ ಒಂದೇ ವಾಸನೆ. ಪ್ರಧಾನರು ಈ ಚಮತ್ಕಾರವನ್ನು ಗಮನಿಸದೆ ನಿದ್ದೆಯಲ್ಲಿ ಜಾರಿಕೊಂಡರು. ಅರ್ಧರಾತ್ರಿ 12 ಗಂಟೆಗೆ ಯಾರೋ ಆತನನ್ನು ಹಿಂದಕ್ಕೆ ಸರಿಸಿ ಸರಿಯಾಗಿ ಮಲಗಿಸಿದಂತಾಯಿತು. ಬೆಳಗ್ಗೆ ಎದ್ದು ನೋಡಿದರೆ ತಾನು ಒಂಟಿಯಾಗೆ ಮಲಗಿದ್ದನು. ಬಂಗಲೆಯಲ್ಲಿ ಯಾರೂ ಇಲ್ಲದ್ದರಿಂದ ತಾನು ಬಂಗಲೆಯಿಂದ ಗಡಿಬಿಡಿಯಾಗಿ ಹೊರಗೆ ಬಂದನು. ಶ್ರೀ ಮಹಾರಾಜರು, ಗ್ರೀನ್ ಬುವಾ, ಆಶೀರ್ ಬಾಯ್ ಹೊರಗೆ ಹೊರಡುತ್ತಿದ್ದರು. ಪ್ರಧಾನ್ ಕೂಡ ಅವರೊಡನೆ ಕಾರಿನಲ್ಲಿ ಹೊರಟನು. ಎಲ್ಲರೂ ಸೇರಿ ಆಕ್ಲೋಜ್ 20 ಕಿಲೋಮೀಟರ್ ದೂರದಲ್ಲಿರುವ ಗ್ರೀನ್ ಬುವಾ ಬಂಗಲೆಯನ್ನು ಸೇರಿದರು. ಅಲ್ಲಿ ಶ್ರೀ ಮಹಾರಾಜರಿಗೆ ಇಷ್ಟವಾದಂತಹ ಕಿಚಡಿ ಮಾಡಿದ್ದರು. ಎಲ್ಲರೂ ಕಿಚಡಿ ತಿಂದು ಟೀ ಕುಡಿದು ನಿದ್ರಿಸಿದರು. ಬಹಳ ರಾತ್ರಿಯಾಗಿತ್ತು. ಅಷ್ಟರಲ್ಲಿ ಪ್ರಧಾನ್ಗೆ ಎಚ್ಚರವಾಯಿತು. ಶ್ರೀ ಮಹಾರಾಜರು ಸಿಗರೇಟ್ ಅನ್ನು ಕೈಯಲ್ಲಿ ಹಿಡಿದು ತನ್ನ ಎದುರಿಗೆ ನಗುತ್ತಾ ನಿಂತಿದ್ದನ್ನು ಕಂಡನು. 2 ರಾತ್ರಿಯಿಂದ ನಿದ್ರೆ ಇಲ್ಲದೆ ಮತ್ತು ಆರೋಗ್ಯ ಸರಿಯಿಲ್ಲದ ಕಾರಣ ಶ್ರೀ ಶಂಕರ್ ಮಹಾರಾಜರನ್ನು ಈ ರೀತಿ ನೋಡಿದೊಡನೆ ಬಹಳ ಬೇಸರಗೊಂಡು ವಿಪರೀತ ಕೋಪವೂ ಬಂದಿತು. ಕೋಪ ಮತ್ತು ಬೇಸರಿಕೆಯಿಂದ ಪ್ರಧಾನ್, ನೀನು ನಿಜವಾದ ಯೋಗಿಯೇ ಆದರೆ ನನ್ನ ಕೋರಿಕೆಯನ್ನು ತೀರಿಸು ಎಂದನು. ಏನು ನಿನ್ನ ಕೋರಿಕೆ ಎಂದರು. ಅದಕ್ಕೆ ಪ್ರಧಾನ್, ಮುಕುಂದ ಮಹಾರಾಜನಿಗೆ ಅವನ ಗುರುವು ಅನುಗ್ರಹಿಸಿದ ನಿರ್ವಿಕಲ್ಪ ಸಮಾಧಿಯನ್ನು ನನಗೆ ಕಲ್ಪಿಸಿದರೆ ನನ್ನ ಜೀವಿತಾಂತವು ನಿನಗೆ ಕೃತಜ್ಞನಾಗಿ ನಿನ್ನ ಭಕ್ತನಾಗಿರುತ್ತೇನೆ. ಅದನ್ನು ಅನುಗ್ರಹಿಸಿ ಎಂದನು. ಶ್ರೀ ಮಹಾರಾಜರು ತಕ್ಷಣವೇ ಅವರು ಸೇದುತ್ತಿದ್ದ ಸಿಗರೇಟ್ ಅನ್ನು ಅವನ ಬುರುಡೆಯ ಮೇಲೆ ಆರಿಸಿದರು. ಕ್ಷಣದಲ್ಲಿ ಆತನು ಧ್ಯಾನ ಸಮಾಧಿಗೊಳಗಾದನು. ಅವನ ಆತ್ಮ ಅವನ ಶರೀರದಿಂದ ಹೊರಬಂದು ಸೃಷ್ಟಿಯೆಲ್ಲಾ ಸುತ್ತಿ ಸ್ವರ್ಗದ ಸಂಗೀತಗಳು, ಸ್ವರ್ಗದ ಪರಿಮಳವನ್ನು ಆಸ್ವಾದಿಸಿತು. ಈ ವಿಧವಾದ ಅನುಭವವನ್ನು 7 ಗಂಟೆಗಳ ಕಾಲ ಅನುಭವಿಸಿದನು. ಅವನು ಮರಳಿ ಅವನ ಭೌತಿಕ ಪ್ರಪಂಚಕ್ಕೆ ಮಾರನೆಯ ದಿನ ಬೆಳಿಗ್ಗೆ ಬಂದನು. ಪ್ರಧಾನ್ನಲ್ಲಿರುವ ಅಸಹ್ಯ ದ್ವೇಷಗಳು ಪವಿತ್ರ ಪ್ರೇಮವಾಗಿ ರೂಪ ಹೊಂದಿದವು. ಅವನು ಮಹಾರಾಜರ ದಿವ್ಯ ಶಕ್ತಿಯನ್ನು ಸ್ವತಃ ತಿಳಿದುಕೊಂಡನು. ಅವನು ಕಣ್ತೆರೆದು ನೋಡುವ ಹೊತ್ತಿಗೆ ಅವನೆದುರಿಗೆ ಅವನನ್ನು ನೋಡುತ್ತಿರುವ ಶ್ರೀ ಮಹಾರಾಜರನ್ನು ನೋಡಿ ಅವನ ಕಣ್ತುಂಬ ನೀರು ತುಂಬಿತು. ಗದ್ಗದ ಕಂಠದಿಂದ ಸಂತೋಷವಾಗಿ ಶ್ರೀ ಮಹಾರಾಜರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಮೃದುವಾಗಿ ಹೀಗೆ ಹೇಳಸಾಗಿದನು. ನಿಮ್ಮ ದೈವಿಕ ಶಕ್ತಿಯು ನನಗೀಗ ಅರ್ಥವಾಯಿತು. ನಿಮ್ಮ ಬಗ್ಗೆ ತಿಳಿಯದೆ ನಿಮ್ಮನ್ನು ಅವಮಾನಿಸಿದೆ. ನನ್ನನ್ನು ಕ್ಷಮಿಸಿ ದಯೆ ತೋರಿಸಿ ನನ್ನನ್ನು ನಿಮ್ಮಿಂದ ದೂರ ಮಾಡದಿರಿ. ನನ್ನ ಗುರುವನ್ನು ಈಗ ನಾನು ಅರಿತೆನೆಂದು ಈ ದಿನದಿಂದ ನೀವೇ ನನ್ನ ಗುರುಗಳು. ನಾನು ನಿಮ್ಮ ಭಕ್ತನು ಎಂದು ಪಾದಕ್ಕೊರಗಿದನು. ಶ್ರೀ ಮಹಾರಾಜರು ಪ್ರಧಾನ್ನನ್ನು ಮೇಲಕ್ಕೆಬ್ಬಿಸಿ ತನ್ನ ಹೃದಯಕ್ಕೆ ಅಪ್ಪಿ ಹೀಗೆಂದರು. ನೀನು ಶ್ರೀ ಸ್ವಾಮಿ ಸಮರ್ಥರ ಭಕ್ತನು. ಆ ಅಕುಲ್ಕೋಟೆ ಶ್ರೀ ಸ್ವಾಮಿ ಸಮರ್ಥ ನಿನ್ನನ್ನು ಅನುಗ್ರಹಿಸಲು ಹೇಳಿದ್ದಾರೆ. ಆ ಕೆಲಸ ಪೂರ್ತಿಯಾಗುವವರೆಗೂ ಆ ಮುದುಕನು ನನ್ನನ್ನು ಬಿಡಲಿಲ್ಲ. ನಿನಗೆ ಏನಾದರೊಂದು ಕೊಡಬೇಕೆಂದು ಆಜ್ಞಾಪಿಸಿದರು. ಆದುದರಿಂದ ನಿನಗೆ ನಿರ್ವಿಕಲ್ಪ ಸಮಾಧಿಯನ್ನು ಅನುಗ್ರಹಿಸಿದ್ದೇನೆ. ಆ ಮುದುಕ ಯಾರಿಗೂ ಏನನ್ನೂ ಕೊಡುವುದಿಲ್ಲ, ಆದರೆ ಅವರ ಭಕ್ತರನ್ನು ಅನುಗ್ರಹಿಸಲು ನನಗೆ ಆಜ್ಞಾಪಿಸುತ್ತಾರೆ. ಆ ಮುದುಕನು ನನ್ನ ಗುರು. ಅವನ ಆಜ್ಞೆಯನ್ನು ತಿರಸ್ಕರಿಸಲಾರೆ. ನಾನು ಒಬ್ಬ ಧ್ಯಾನಿಯು ಮಾತ್ರನೇ ಎಂದರು. ಶ್ರೀ ರಾಧಾಬಾಯಿ ದೇಶ್ಮುಖ್ ಅವರೊಡನೆ ಶ್ರೀ ಸಾಯಿಬಾಬಾರವರು, ಅಮ್ಮ, ನನ್ನ ಈ ಪ್ರತಿಭೆಗೆಲ್ಲ ನನ್ನ ಗುರುವೇ ಕಾರಣ ಎನ್ನುತ್ತಾರೆ. ಅದೇ ವಿಧವಾಗಿ ಶ್ರೀ ಮಹಾರಾಜರು ಸಹ ನಮ್ಮ ಲೀಲೆಗಳಿಗೆಲ್ಲ ನನ್ನ ಗುರುವಾದ ಶ್ರೀ ಸಮರ್ಥರೇ ಕಾರಣವೆನ್ನುತ್ತಾರೆ. ಅದೇ ವಿಧವಾಗಿ ಶ್ರೀ ಶಂಕರ್ ಮಹಾರಾಜರು ಸಹ ನನ್ನ ಲೀಲೆಗಳಿಗೆಲ್ಲ ನನ್ನ ಗುರುವಾದ ಸ್ವಾಮಿ ಸಮರ್ಥರೇ ಕಾರಣವೆನ್ನುತ್ತಾರೆ. ಇದುವರೆವಿಗೂ ಅವರನ್ನು ದ್ವೇಷಿಸಿ ಅವರನ್ನು ಕಪಟ ಸನ್ಯಾಸಿ ಎಂದು ತೋರಿಸಿದನು. ಆದರೆ ಅವರಿಂದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದವರು ಅನುಗ್ರಹಿಸಿದ
ಇದುವರೆವಿಗೂ ಅವರನ್ನು ದ್ವೇಷಿಸಿ ಅವರನ್ನು ಕಪಟ ಸನ್ಯಾಸಿ ಎಂದು ತೋರಿಸಿದನು. ಆದರೆ ಅವರಿಂದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದವರು ಅನುಗ್ರಹಿಸಿದ ನಂತರ ಅವನಲ್ಲಿರುವ ಅಹಂಭಾವ ಮತ್ತು ಗರ್ಭವು ನಾಶವಾಗಿ ಶ್ರೀ ಶ್ರೀ ಶಂಕರ ಮಹಾರಾಜ ಮತ್ತು ಸ್ವಾಮಿ ಸಮರ್ಥರ ಮುಖ್ಯವಾದ ಭಕ್ತನಾಗಿ ಸ್ಥಾನವನ್ನು ಸಂಪಾದಿಸಿದನು. ಆತನ ಪೂರ್ವ ಪುಣ್ಯ ಫಲದಿಂದ ಮೊದಲನೆಯ ಭೇಟಿಯಲ್ಲೇ ಅವನ ಜೀವನ ಆಕಾಂಕ್ಷೆಯಾದ ನಿರ್ವಿಕಲ್ಪ ಸಮಾಧಿಯನ್ನು ಅನುಗ್ರಹಿಸಿದರು. ಇಲ್ಲಿಗೆ 2ನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು. ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ ಮಹಾರಾಜ್ ಕಿ ಜೈ. ಓಡಿ ಹೋದ ಮೃತ್ಯುವು. ಒಮ್ಮೆ ಜಿ.ಕೆ. ಪ್ರಧಾನ್ ನಾರ್ವೆಯಿಂದ ಜರ್ಮನಿಗೆ ಪ್ರಯಾಣಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ವಿಮಾನದಲ್ಲಿ ಯಾಂತ್ರಿಕ ಸಮಸ್ಯೆಯುಂಟಾಗಿ ಅಷ್ಟು ಎತ್ತರದಲ್ಲಿರುವ ವಿಮಾನವನ್ನು ಸರಿಪಡಿಸಲು ಆಗದಂತಹ ಪರಿಸ್ಥಿತಿ ಉಂಟಾಯಿತು. ಪೈಲಟ್ ಜೊತೆ ಎಲ್ಲರೂ ಮೃತ್ಯುವಿನ ಮುಖ ಸೇರಲಿದ್ದಾರೆ. ತಪ್ಪಿಸಿಕೊಳ್ಳಲಾಗದಂತಹ ಪರಿಸ್ಥಿತಿ. ಪ್ರಧಾನ್ ಸಹ ಅದೇ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಆದ್ದರಿಂದ ಅವರೂ ಸಹ ಸಾವಿನ ಭಯದಿಂದಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವರು ತನ್ನ ಗುರುಗಳನ್ನು ಕುರಿತು ತನಗೆ ಸಹಾಯ ಮಾಡಿರೆಂದು ಧ್ಯಾನಿಸುತ್ತಾ ಪ್ರಾರ್ಥಿಸಿದರು. ಇಷ್ಟರಲ್ಲಿ ಒಂದು ವಿಚಿತ್ರವು ನಡೆಯಿತು. ವಿಮಾನವು ಕ್ಷೇಮವಾಗಿ ನೆಲದ ಮೇಲೆ ಇಳಿಯಿತು. ಯಾವ ವಿಧವಾದ ಪ್ರಾಣ ನಷ್ಟವೂ ಆಗಲಿಲ್ಲ. ಎಲ್ಲರೂ ಕ್ಷೇಮವಾಗಿ ನೆಲ ಸೇರಿದರು. ಸ್ವಲ್ಪ ಕಾಲದ ನಂತರ ಜಿ.ಕೆ. ಪ್ರಧಾನ್ ಭಾರತ ದೇಶಕ್ಕೆ ಹಿಂತಿರುಗಿ ಬಂದು ಶ್ರೀ ಶಂಕರ್ ಮಹಾರಾಜರನ್ನು ದರ್ಶಿಸಿದರು. ಅವರು ವಿಮಾನದಲ್ಲಿ ಯಾಕಪ್ಪ ಭಯಪಟ್ಟೆ ಎಂದು ಕೇಳಿದರು. ನಿಮಗೆ ವಿಮಾನದಲ್ಲಿ ನಡೆದ ಘಟನೆಯು ಹೇಗೆ ತಿಳಿಯಿತೆಂದನು. ಅದಕ್ಕವರು ಗಟ್ಟಿಯಾಗಿ ನಕ್ಕು, ನಿನ್ನ ಪಕ್ಕದಲ್ಲೇ ಕುಳಿತು ಪ್ರಯಾಣ ಮಾಡಿದೆನಲ್ಲ, ನನಗೆ ತಿಳಿಯದೇ ಇರುವುದೇನಿದೆ ಎಂದರು. ಜಿ.ಕೆ. ಪ್ರಧಾನ್ ತನ್ನ ಪ್ರಾಣವನ್ನು ಕಾಪಾಡಿರುವುದು ಶ್ರೀ ಶಂಕರ್ ಮಹಾರಾಜರೆಂದು ತಿಳಿದು ಸಂತೋಷದಿಂದ ತಬ್ಬಿಬ್ಬಾದನು. ನಿಜವಾದ ಭಕ್ತನಿಗೆ ಮಾತ್ರವೇ ಇಂತಹ ರಕ್ಷಣೆಯು ಸದ್ಗುರುವಿನಿಂದ ಲಭಿಸುತ್ತದೆ. ಸದ್ಗುರುವಿನ ಅನುಗ್ರಹದಿಂದ ಮೃತ್ಯುವು ಕೂಡ ಹಿಂತಿರುಗುತ್ತದೆ. ಶ್ರೀ ಗುರುಚರಿತ್ರೆಯಲ್ಲಿ ಸಾವಿತ್ರಿ ದತ್ತನ ವೃತ್ತಾಂತವು ಮತ್ತು ಶ್ರೀ ಸಾಯಿ ಲೀಲಾಮೃತದಲ್ಲಿ ಶ್ಯಾಮನನ್ನು ಕಾಪಾಡಿದ ವಿಧಾನ ಇವೆಲ್ಲ ಅಸಂಖ್ಯಾತ ಲೀಲೆಗಳು. ಆಗಿನಿಂದ ಈಗಿನವರೆಗೆ ಗುರು ಭಕ್ತರಿಗೆ ಅನುಭವವಾಗುತ್ತಲೇ ಇದೆ. ಮೇ ತಿಂಗಳು ಶ್ರೀ ಗುರುಚರಣಂ ಪತ್ರಿಕೆಯಲ್ಲಿ ಲೇಖಕರು ಬರೆದ ಅನುಭವ ವಿಠಲಾನಂದ ವಿಭೂತಿಯಲ್ಲಿದೆ. ಮಹಾರಾಷ್ಟ್ರದಿಂದ ಬಂದ ವೃದ್ಧನನ್ನು ಮರಣದಿಂದ ರಕ್ಷಿಸಿದ ವಿಠಲ್ ಬಾಬಾರವರ ಅನುಗ್ರಹವನ್ನು ಹೊಂದಿದ ನಾವೆಲ್ಲರೂ ಕೂಡ ಬಹಳ ಧನ್ಯರು. ಸದ್ಗುರು ವಿಠಲ್ ಬಾಬಾರವರು ಸಹ ತಮ್ಮ ಭಕ್ತರನ್ನು ಈ ವಿಧವಾಗಿ ರಕ್ಷಿಸಿರುವುದನ್ನು ಅವರವರ ಅನುಭವವನ್ನು ನೋಡಿದರೆ ಎಂತಹ ಸದ್ಗುರುವು ನಮಗೆ ಲಭಿಸಿರುವರೆಂಬುದು ತಿಳಿಯುತ್ತದೆ. ಭಗವದ್ಗೀತೆಯ ಸಂದೇಶ. ಜಿ.ಕೆ. ಪ್ರಧಾನ್ರಿಗೆ ಶ್ರೀ ಶಂಕರ್ ಮಹಾರಾಜರಲ್ಲಿ ಭಕ್ತಿ ದಿನದಿನಕ್ಕೂ ಪ್ರವರ್ಧಮಾನವಾಗಿ ಬೆಳೆಯುತ್ತಿತ್ತು. ಆತನು ಶ್ರೀ ಶಂಕರ ಮಹಾರಾಜರನ್ನು ಭಗವದ್ಗೀತೆಯು ನಿಜವಾಗಿಯೂ ಶ್ರೀ ಕೃಷ್ಣನಿಂದ ಅರ್ಜುನನಿಗೆ ಉಪದೇಶವಾಯಿತೇನು ಎಂದು ಕೇಳಿದನು. ಅದರಲ್ಲಿ ಸಂದೇಹವೇನಿದೆ ಎನ್ನುತ್ತಾ ಶ್ರೀ ಮಹಾರಾಜರು ತನ್ನ ದಿವ್ಯ ಹಸ್ತವನ್ನು ಪ್ರಧಾನ್ರವರ ತಲೆಯ ಮೇಲೆ ಇಟ್ಟರು. ತಕ್ಷಣವೇ ಆತನು ಧ್ಯಾನ ಸಮಾಧಿಯನ್ನು ಹೊಂದಿದನು. ಅವನ ಸೂಕ್ಷ್ಮ ಶರೀರವನ್ನು ಕುರುಕ್ಷೇತ್ರ ಭೂಮಿಗೆ ಕೊಂಡೊಯ್ದರು. ಶ್ರೀ ಕೃಷ್ಣನ ಬಾಯಿಯಿಂದಲೇ ಭಗವದ್ಗೀತೆಯನ್ನು ಕೇಳೆಂದರು. ಆ ದಿನ ಅರ್ಜುನನಿಗೆ ದೊರೆತ ಮಹಾಭಾಗ್ಯವು ಈ ದಿನ ಶ್ರೀ ಶಂಕರ್ ಮಹಾರಾಜರ ದಯೆಯಿಂದ ಪ್ರಧಾನ್ರಿಗೆ ದೊರೆಯಿತು. ಸದ್ಗುರುಗಳು ನೆನೆದರೆ ಕಾಲಚಕ್ರವನ್ನು ಹಿಂದಕ್ಕೂ ತಿರುಗಿಸಬಲ್ಲರು, ಹಾಗೆಯೇ ಮುಂದಕ್ಕೂ ತರಬಲ್ಲರು. ಜಿ.ಕೆ. ಪ್ರಧಾನ್ಗಿರುವ ಜ್ಞಾನದಲ್ಲಿ ಭಗವದ್ಗೀತೆ ಎಂಬುದು ಮತ್ತೊಂದು ಮುಖ್ಯವಾದ ಅಂಶವೂ ಸೇರಿತು. ಒಂದು ಸಾರಿ ಶ್ರೀ ಮಹಾರಾಜರು ಸಂತೋಷದಿಂದಿರುವ ಪ್ರಧಾನ್ರನ್ನು ಕುರಿತು ನಿನಗೇನು ಬೇಕು, ಧನವೇ, ಅಧಿಕಾರವೇ, ಸಂಪತ್ತೇ ಎಂದು ಕೇಳಿದರು. ಅದಕ್ಕೆ ಪ್ರಧಾನ್ ಬ್ರಹ್ಮಜ್ಞಾನ ಬೇಕೆಂದನು. ತಕ್ಷಣವೇ ಶ್ರೀ ಮಹಾರಾಜರು ಕೋಪಭರಿತರಾಗಿ ನೀನು ನನ್ನ ಲಂಗೋಟಿಯಲ್ಲಿ ಕೈಯಿಟ್ಟಿರುವೆ ಎಂದು ಗಟ್ಟಿಯಾಗಿ ಕೂಗಿದರು. ಆದರೆ ಮರುಕ್ಷಣವೇ ಶಾಂತರಾಗಿ ತಥಾಸ್ತು ಎಂದು ಆಶೀರ್ವದಿಸಿದರು. ಶ್ರೀ ಸದ್ಗುರು ಮಹಾರಾಜರ ಅನುಗ್ರಹದಿಂದ ಪ್ರಧಾನ್ ಬ್ರಹ್ಮಜ್ಞಾನವನ್ನು ಹೊಂದಿದನು. ಶಂಕರ್ ಮಹಾರಾಜರವರು ಅವರ ಭಕ್ತರೊಡನೆ ಪ್ರಧಾನ್ 3 ಮಹಾಯೋಗಿಗಳ ಸಮಾಧಿಯನ್ನು ದರ್ಶಿಸಿದನು. ನಿವೃತ್ತಿನಾಥ, ತ್ರಯಂಬಕೇಶ್ವರ
ಮಹಾಬಲೇಶ್ವರದ ಆಲಂದಿಯಲ್ಲಿರುವ ಜ್ಞಾನೇಶ್ವರ್, ಸಸ್ವಾದ್ನಲ್ಲಿರುವ ಸೋಪಾನ್ ದೇವ ಅವರದು. ಈ ಸಮಾಧಿಗಳ ಬಳಿ ಶ್ರೀ ಶಂಕರ್ ಮಹಾರಾಜರು ಅಲಕ್ಕೆಂದು ಗಟ್ಟಿಯಾಗಿ ಕೂಗಿದೊಡನೆ ಪ್ರಧಾನ್ ಮತ್ತು ಇತರ ಭಕ್ತರಿಗೆ ಆ ಯೋಗಿಗಳ ದಿವ್ಯ ದರ್ಶನವಾಯಿತು. ಶ್ರೀ ಸಾಯಿಬಾಬಾರವರು, ನನ್ನ ಸಮಾಧಿಯಿಂದ ಸರ್ವ ಕಾರ್ಯವನ್ನು ನಿರ್ವಹಿಸುತ್ತೇನೆ. ನನ್ನ ಭಕ್ತರ ಸಂರಕ್ಷಣೆಯನ್ನು ನಾನು ನನ್ನ ಸಮಾಧಿಯಿಂದಲೇ ನಿರ್ವಹಿಸುತ್ತೇನೆ ಎಂದರು. ಅದು ಬಾಬಾ ಭಕ್ತರೆಲ್ಲರಿಗೂ ಅನುಭವ. ಯೋಗಿಗಳು ಸಮಾಧಿಯ ನಂತರವೂ ಸಹ ಅವರು ಜೀವಿಸಿಯೇ ಇರುತ್ತಾರೆ ಎಂಬುದು ಅವರ ಮಹಾತ್ಮೆಗಳ ಮೂಲಕ ಭಕ್ತರಿಗೆ ತಿಳಿದು ಬರುತ್ತದೆ. ಈ ವಿಷಯವನ್ನು ಶ್ರೀ ಶಂಕರ್ ಮಹಾರಾಜರು ಅವರ ಭಕ್ತರಿಗೆ ನಿರೂಪಿಸಿದರು. ಒಂದು ರಾತ್ರಿ ನಡೆದ ಕಥೆ. 1946ರಲ್ಲಿ ಶ್ರೀ ಪ್ರಧಾನ್ ಇಂಗ್ಲೆಂಡಿನಲ್ಲಿದ್ದರು. ಆ ಸಮಯದಲ್ಲಿ ಅವರ ತಂದೆಯು ಸ್ವರ್ಗಸ್ಥರಾದರೆಂದು ಟೆಲಿಗ್ರಾಮ್ ಬಂದಿತು. ತಂದೆಯನ್ನು ಕಳೆದುಕೊಂಡು ಕೊನೆಯ ಪಕ್ಷ ಅಂತ್ಯಕ್ರಿಯೆಯಾದರೂ ಮಾಡಲಾರದ ಪರಿಸ್ಥಿತಿಯಿಂದ ಬಹಳ ದುಃಖಿಸುತ್ತಿದ್ದನು. ಆಶ್ಚರ್ಯಕರವಾಗಿ ಆ ಸಮಯದಲ್ಲಿ ಶ್ರೀ ಶಂಕರ ಮಹಾರಾಜರು ಅಲ್ಲಿ ಪ್ರತ್ಯಕ್ಷರಾದರು. ನಿಜಕ್ಕೆ ಅವರು ಪೂನಾದಲ್ಲೇ ಇದ್ದರು, ಆದರೆ ಅವರ ದಿವ್ಯ ಶಕ್ತಿಯಿಂದ ಇಂಗ್ಲೆಂಡ್ನಲ್ಲಿ ಸಾಕ್ಷಾತ್ಕರಿಸಿದರು. ಇಂತಹ ಲೀಲೆಗಳು ಗುರು ಅವತಾರಗಳಲ್ಲಿ ನೋಡಬಹುದು. ಸದ್ಗುರುವನ್ನು ನೋಡಿದೊಡನೆಯೇ ಆಶ್ಚರ್ಯಗೊಂಡು ಪ್ರಧಾನ್ ತಂದೆಯನ್ನು ಕಳೆದುಕೊಂಡ ದುಃಖವನ್ನು ಜ್ಞಾಪಕಕ್ಕೆ ತಂದುಕೊಂಡು ಅವರ ಮಡಿಲಲ್ಲಿ ತಲೆಯಿಟ್ಟು ಅಳಲಾರಂಭಿಸಿದನು. ಶ್ರೀ ಮಹಾರಾಜರು ಅವನನ್ನು ಎದೆಗಪ್ಪಿಕೊಂಡು ಸಮಾಧಾನ ಮಾಡಿ ಬಾ ಹೋಗೋಣ ಎಂದರು. ಒಡನೆಯೇ ಪ್ರಧಾನ್ ಅವರೊಡನೆ ಹೊರಟನು. ಇಬ್ಬರು ಗಿರ್ನಾರ್ ಸೇರಿದರು. ಅಲ್ಲಿ ಶ್ರೀ ಮಚ್ಚೇಂದ್ರನಾಥ್ ಮತ್ತು ಗೋರಖ್ನಾಥ್ ಎಂಬ ಯೋಗಿಗಳನ್ನು ದರ್ಶಿಸಿದರು. ನಂತರ ದತ್ತಾತ್ರೇಯ ಸ್ವಾಮಿಯನ್ನು ಮತ್ತು ಅವರ 2 ಶುನಕಗಳನ್ನು ಸಹ ದರ್ಶಿಸಿ ತನ್ನ ತಂದೆಯನ್ನು ಕಳೆದುಕೊಂಡ ದುಃಖದಿಂದ ಪೂರ್ತಿಯಾಗಿ ಹೊರಬಂದರು. ನಂತರ ಶ್ರೀ ಮಹಾರಾಜರು ಪ್ರಧಾನ್ನನ್ನು ಇಂಗ್ಲೆಂಡಿನ ಅವನ ರೂಮಿನಲ್ಲಿ ಬಿಟ್ಟು ಹೊರಟು ಹೋದರು. ಮಾರನೆಯ ದಿನ ಬೆಳಿಗ್ಗೆ ಜವಾನನು ಅವರ ಬೂಟನ್ನು ಪಾಲಿಶ್ ಮಾಡುತ್ತಾ, ಇದಕ್ಕಿರುವ ಮಣ್ಣು ಇಂಗ್ಲೆಂಡಿನದಲ್ಲ, ರಾತ್ರಿ ನೀವು ಇಂಡಿಯಾಗೇನಾದರೂ ಹೋಗಿ ಬಂದಿರಾ ಎಂದು ಈ ಮಣ್ಣು ಬೂಟುಗಳಿಗೆ ಹೇಗೆ ಅಂಟುಕೊಂಡಿದ್ದವು ಎಂದನು. ಪ್ರಧಾನ್ ಬಳಿ ಅವನ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಆತನು ರಾತ್ರಿ ಕನಸಿನಲ್ಲಿ ಕಂಡದ್ದು ದರ್ಶನವೆಂದು ಭಾವಿಸುತ್ತಿದ್ದಂತೆಯೇ ಕಂಡದ್ದು ನಿಜವಾಗಿಯೂ ನಡೆಯಿತೆಂದು ಅವನ ಬೂಟುಗಳ ಮೂಲಕ ರುಜುವಾದವು. ಈ ವಿಷಯವನ್ನು ಇಂಗ್ಲೆಂಡಿನಲ್ಲಿ ಹೇಳಿದರೆ ಯಾರೂ ನಂಬುವುದಿಲ್ಲ. ಆದ್ದರಿಂದ ಕಿರುನಗುತ್ತಾ ಹೊರಗೆ ಹೊರಟನು. ಸ್ವಲ್ಪ ದಿನಗಳಿಗೆ ದತ್ತಾತ್ರೇಯನ ಫೋಟೋ ಲಭಿಸಿತು. ಅದು ಅವರಿಗೆ ಶ್ರೀ ಗಿರ್ನಾರ್ನಲ್ಲಿ ತನಗಾದ ದರ್ಶನಕ್ಕೆ ಸರಿ ಹೋಗುವಂತಿತ್ತು. ಶ್ರೀ ಶಂಕರ ಮಹಾರಾಜರು ಸಮಾಧಿ ಹೊಂದಿದ ನಂತರ ಒಂದು ಬಾರಿ ಧನಿಕವಾಡಿಗೆ ಹೋಗಿ ದರ್ಶಿಸಿದನು. ಸಮಾಧಿಯಿಂದ ಶ್ರೀ ಶಂಕರ ಮಹಾರಾಜರು ಹೊರಬಂದು ದರ್ಶನವನ್ನನುಗ್ರಹಿಸಿದರು. ಕಾರಣ ಪ್ರಧಾನ್ ಶ್ರೀ ಶಂಕರ ಮಹಾರಾಜರ ಭಕ್ತರಲ್ಲಿ ಮುಖ್ಯವಾದವನಾಗಿದ್ದನು. ಹಿಮಾಲಯ ಯೋಗಿಗಳ ಚರಿತ್ರೆ, ಟುವರ್ಡ್ಸ್ ದ ಸಿಲ್ವರ್ ಕ್ರೆಸ್ಟ್ ಆಫ್ ದಿ ಹಿಮಾಲಯಾಸ್ ಎಂಬ ಪುಸ್ತಕವನ್ನು ಜಿ.ಕೆ. ಪ್ರಧಾನ್ ಇಂಗ್ಲೆಂಡ್ನಲ್ಲಿ ಬರೆದರು. ಅದರಲ್ಲಿ ಅವರು ಶ್ರೀ ಮಹಾರಾಜರನ್ನು ಗುರುದೇವ್ ಎಂದು ಸಂಬೋಧಿಸಿದ್ದರು. ಈ ಪ್ರಬಂಧವು ಬಹಳ ಪ್ರಾಶಸ್ತ್ಯವನ್ನು ಹೊಂದಿದೆ. ಅದು ಮರಾಠಿಯಲ್ಲಿ ಸಾಡ್ಚೇತಿ ಹಿಮಶೇಖರ್ ಎಂಬ ಹೆಸರಿನಿಂದ ರಾಮಚಂದ್ರ ಎಂಬುವವರು ಬರೆದರು. ನಂತರ ಅದನ್ನು ಕನ್ನಡ ಮತ್ತು ಗುಜರಾತ್ ಭಾಷೆಗಳಲ್ಲಿ ಅನುವಾದಿಸಲಾಯಿತು. ಮಹಾಗುರುವಿನ ಕರುಣೆಯನ್ನು ಹೊಂದಿದ ಆಶೀರ್ಬಾಯಿ. ಜಿ.ಕೆ. ಪ್ರಧಾನ್ ಮತ್ತು ಶ್ರೀ ಶಂಕರ್ ಮಹಾರಾಜರ ಪರಿಚಯಕ್ಕೆ ಸೂತ್ರಧಾರನಾದ ವ್ಯಕ್ತಿ ಶ್ರೀ ಕೇಶವ್ಜಿ ಆಶೀರ್ಬಾಯಿ. ಶ್ರೀ ಕೇಶವ್ಜಿ 16/9/1972ರಲ್ಲಿ ಶ್ರೀ ಶಂಕರ ಮಹಾರಾಜರನ್ನು ಸಂಧಿಸಿದನು. ಆತನು ಸ್ವಸಾದ್ ಮೂವಿ ಶುಗರ್ ಮಿಲ್ ನಲ್ಲಿ ಮ್ಯಾನೇಜರ್ ಆಗಿ ಇರುತ್ತಿದ್ದನು. ಶ್ರೀ ಶಂಕರ ಮಹಾರಾಜರಿಗೆ ತನ್ನ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನು. ಆದ್ದರಿಂದ ಶ್ರೀ ಶಂಕರ ಮಹಾರಾಜರ ಆಂತರಿಕ ಭಕ್ತರಲ್ಲಿ ಒಬ್ಬನಾಗಿರಲು ಸಾಧ್ಯವಾಯಿತು. ಶ್ರೀ ಮಹಾರಾಜರ ಪ್ರೇಮವನ್ನು ಸಂಪೂರ್ಣವಾಗಿ ಅನುಭವಿಸಿದ ಭಕ್ತರಲ್ಲಿ ಈತನು ಮುಖ್ಯನಾದವನು. ಶ್ರೀ ಕೇಶವರ ಬಳಿ ಇರುವ ಶ್ರೀ ಶಂಕರ್ ಮಹಾರಾಜರ ವಸ್ತುಗಳು ಯಾವುವೆಂದರೆ ಚಾವಟಿ, ಪಾದುಕೆಗಳು, ಉಂಗುರಗಳು, ಬೂಟು, ಟೋಪಿ, ಬಟ್ಟೆಗಳು ಮೊದಲಾದವು ಬಹಳ ಇವೆ. ಅವನೇನು ಕೇಳದೆಯೇ ಶ್ರೀ ಶಂಕರ ಮಹಾರಾಜರು ಅವನಿಗೆ ಇವೆಲ್ಲವನ್ನೂ ಕೊಟ್ಟರು. ಆ ದಿನ ಆಶೀರ್ಬಾಯಿ ನಮ್ಮ ಮಧ್ಯೆ ಇಲ್ಲದಿರಬಹುದು. ಆತನೆಂದಿಗೂ ಮಹಾರಾಜರೊಂದಿಗೆ ಇರುತ್ತಾನೆ. ಆತನ ಪತ್ನಿ ಸುಂದರಾಬಾಯಿಯನ್ನೂ ಸಹ ಶ್ರೀ ಮಹಾರಾಜರು ಆಶೀರ್ವದಿಸಿದರು. ಆಕೆಗೆ ಅವರ ಕುಲದೇವ
ದೇವತೆಯ ದರ್ಶನವನ್ನು ಅನುಗ್ರಹಿಸಿದರು. ಆಚಾರ್ಯ ಆತ್ರೇಯ ಗುರುವು ಪ್ರಹ್ಲಾದ್ ಕೇಶವ ಆತ್ರೇಯ ಪತ್ರಿಕೆ ಸಂಸ್ಕೃತಿಯ ರಂಗದಲ್ಲಿ ಮತ್ತು ಶ್ರೀ ಶಂಕರ ಮಹಾರಾಜರ ಭಕ್ತರಲ್ಲಿ ಮುಖ್ಯನಾದವನು. ಶ್ರೀ ಮಹಾರಾಜರು ಇವರಿಗೆ ಎಷ್ಟೋ ಆಧ್ಯಾತ್ಮಿಕತೆ ಮತ್ತು ಲೌಕಿಕ ಅನುಭವಗಳನ್ನು ಪ್ರಸಾದಿಸಿದ್ದಾರೆ. ಕೊನೆಯ ಶ್ವಾಸದವರೆಗೂ ಆತ್ರೇಯವರು ಶ್ರೀ ಮಹಾರಾಜರನ್ನು ಹೃದಯಪೂರ್ವಕವಾಗಿ ಆರಾಧಿಸುತ್ತಿದ್ದರು. ಆತನು ಬಹಳ ಓದಿದವನು ಮತ್ತು ಸಮಾಜದ ಕಟ್ಟುನಿಟ್ಟಿನ ಬಗ್ಗೆ ಪೂರ್ತಿ ತಿಳಿದವನು. ಅವನು ಮೂಢನಂಬಿಕೆಗಳನ್ನು ಮತ್ತು ಕಪಟ ಸನ್ಯಾಸಿಗಳನ್ನು ತೀವ್ರವಾಗಿ ವಿಮರ್ಶಿಸುತ್ತಿದ್ದನು. ಆತನ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ತನ್ನ ರಚನೆಗಳ ಮೂಲಕ ತಿಳಿಸುತ್ತಿದ್ದನು. ತನ್ನ ವಾಕ್ಸನ್ನೆಯ ಮೂಲಕವೂ ಸಹ ಈ ವಿಷಯವನ್ನು ಪ್ರಚಾರ ಮಾಡುತ್ತಿದ್ದರು. ಮಂತ್ರಿಗಳ ಅವಿನೀತಿ, ರಾಜಕೀಯವನ್ನೂ ಸಹ ಸ್ವಲ್ಪವೂ ಭೇದವಿಲ್ಲದೆ ವಿಮರ್ಶಿಸುತ್ತಿದ್ದನು. ಆ ವಿಮರ್ಶೆಗಳಿಂದ ಎಷ್ಟೋ ಕೋರ್ಟ್ ಕೇಸುಗಳು ಮತ್ತು ಸರ್ಕಾರದ ಪರವಾದ ಇಕ್ಕಟ್ಟುಗಳನ್ನು ಎದುರುಗೊಳ್ಳಬೇಕಾಗಿ ಬರುತ್ತಿತ್ತು. ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಒಂದು ಬಾರಿಯೂ ಜೈಲಿಗೆ ಹೋಗಿಲ್ಲ. ಶ್ರೀ ಶಂಕರ ಮಹಾರಾಜರ ಅನುಗ್ರಹವು ಸಂಪೂರ್ಣವಾಗಿರುವುದೇ ಇದಕ್ಕೆ ಕಾರಣ. ಎಷ್ಟೋ ವಿಪತ್ತುಗಳಿಂದ ಅವರನ್ನು ಶ್ರೀ ಶಂಕರ ಮಹಾರಾಜರು ಕಾಪಾಡಿದ್ದಾರೆ. ಅಂತಹ ಪ್ರೇಮವನ್ನು ಹೊಂದಲು ಆತನಿಂತಹ ಅದೃಷ್ಟವಂತನಲ್ಲವೇ? ಅವರ ಪ್ರೇಮ ಅವನನ್ನೊಂದು ರತ್ನವಾಗಿ ಮಾಡಿತು. ಹಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೀರ್ತಿಶೇಷ ಶ್ರೀ ಕನ್ನಾಮವಾರ್ ಅನೇಕ ಕೆಲಸಗಳನ್ನು ಮಾಡುತ್ತಿದ್ದನು. ಅದನ್ನು ನಮ್ಮ ಆತ್ರೇಯರವರು ಬಹಿರಂಗವಾಗಿ ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದರು. ಅದರಿಂದ ಕೋಪಗೊಂಡ ಮಂತ್ರಿಯ ಹೆಂಡತಿ ಆತ್ರೇಯರವರ ಮೇಲೆ ಕೇಸು ಹಾಕಿದಳು. ಹಣಬಲ, ಜನಬಲ ಪ್ರಬಲವಾಗಿರುವುದರಿಂದ ಆಕೆ ಆತ್ರೇಯರ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿಸಿದಳು. ಶ್ರೀ ಶಂಕರ ಮಹಾರಾಜರು ಆತ್ರೇಯನ್ನು ಒದ್ದು ನಿದ್ರೆಯಿಂದೆಬ್ಬಿಸಿ, ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ, ಸಾಕು ನಿದ್ದೆ, ಏಳು ಎಂದರು. ಈ ಮಾತುಗಳನ್ನು ಕೇಳಿದೊಡನೆಯೇ ನಿದ್ರೆಯಿಂದೆದ್ದು ಮಂಚದಿಂದ ಇಳಿದು ಸ್ನಾನಾದಿಗಳನ್ನು ಮುಗಿಸಿ ಶ್ರೀ ಶಂಕರ ಮಹಾರಾಜರ ಫೋಟೋ ಮುಂದೆ ನಿಂತು ನಮಸ್ಕರಿಸಿದನು. ಅಲ್ಲೇ ಕುಳಿತು ಧ್ಯಾನಾವಸ್ಥನಾದನು. ಧ್ಯಾನದಲ್ಲಿ ಕುಳಿತು ನನ್ನನ್ನು ಈ ಆಪತ್ತಿನಿಂದ ಪಾರು ಮಾಡಿರೆಂದು ಬೇಡಿದನು. ಅಷ್ಟರಲ್ಲೊಂದು ಅಪೂರ್ವ ಲೀಲೆ. ಶ್ರೀ ಕನ್ನಾಮವಾರ್ ಎದೆನೋವಿನಿಂದ ಮರಣಿಸಿದರೆಂದು ವಾರ್ತೆ ಶ್ರೀ ಆತ್ರೇಯ ಅವರಿಗೆ ಸೇರಿತು. ವಸಂತರಾವ್ ನಾಯಕ ಎಂಬಾತನು ಹೊಸ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರಕ್ಕೆ ಬಂದರು. ಆತ್ರೇಯರ ಮೇಲಿರುವ ಕೋರ್ಟ್ ಕೇಸನ್ನು ಹೊಡೆದು ಹಾಕಿದರು. ಆತ್ರೇಯರ ಆನಂದಕ್ಕೆ ಮಿತಿಯಿಲ್ಲದಂತಾಯಿತು. ಆತನು ತಕ್ಷಣವೇ ರೈಲು ಹತ್ತಿ ಧನಿಕವಾಡಿ ಸೇರಿ ಶ್ರೀ ಶಂಕರ ಮಹಾರಾಜರ ಸಮಾಧಿಯನ್ನು ದರ್ಶಿಸಿದರು. ಶ್ರೀ ಆತ್ರೇಯ ಅವರು ಶ್ರೀ ಶಂಕರ ಮಹಾರಾಜರ ಫೋಟೋ ಆಫೀಸಿನಲ್ಲಿ, ಮನೆಯಲ್ಲಿ, ಕಾರಿನಲ್ಲಿ ಅಲ್ಲದೆ ತನ್ನ ಜೇಬಿನಲ್ಲೂ ಸಹ ಇಟ್ಟುಕೊಂಡಿದ್ದರು. ಶ್ರೀ ಕೃಷ್ಣನ ಸಹಾಯದಿಂದ ಅರ್ಜುನ ಮಹಾಭಾರತ ಯುದ್ಧವನ್ನು ಗೆದ್ದಂತೆ ಆತ್ರೇಯವರು ಶ್ರೀ ಶಂಕರ ಮಹಾರಾಜರ ಸಹಾಯದಿಂದ ಬರುವ ತೊಂದರೆಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದರು. ಇಲ್ಲಿಗೆ 3ನೇ ದಿನದ ಪಾರಾಯಣವು ಸಂಪೂರ್ಣವಾಯಿತು. ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ್ ಮಹಾರಾಜ್ ಕಿ ಜೈ.